ಅಗ್ರಿಮೆಂಟ್ನಲ್ಲಿ ಇದನ್ನ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಓನರ್ಗಳು ಸ್ವಲ್ಪ ಕಿರಿಕ್ ಮಾಡ್ತಾರೆ. ಇದರ ಹೊರತಾಗಿ ಇನ್ಯಾವುದೇ ಅಂಥ ಖರ್ಚುಗಳು ನಿಮಗೆ ನೀವು ಬಾಡಿಗೆ ಮನೆಯಲ್ಲಿದ್ರೆ ಬರೋದಿಲ್ಲ. ಮೇಂಟೆನೆನ್ಸ್ ಅನ್ನೋದು ಡೆಫಿನೆಟ್ಲಿ ಓನರ್ ತಲೆ ಮೇಲೆ ಆಗಾಗ ಬರುವಂತಹ ಖರ್ಚು. ಹಾಯ್ ಹಲೋ ನಮಸ್ಕಾರ, ನಾನು ಚೈತ್ರ. ಸ್ನೇಹಿತರೆ, ಸ್ವಂತಕ್ಕೊಂದು ಮನೆ ಇಲ್ಲ ಅಂತಂದ್ರೆ ಏನ್ ಜೀವನ ಗುರು ಇದು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀವಿ. ಈ ಒಂದು ಪ್ರಶ್ನೆ 100ಕ್ಕೆ 100 ಜನಕ್ಕೆ ಪಕ್ಕಾ ಕಾಡಿರತ್ತೆ. ಸೊ ಸ್ವಂತ ಮನೆ ಕಟ್ಟಬೇಕು, ನಮ್ಮ ಕನಸನ್ನ ಈಡೇರಿಸ್ಕೊಳ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀವಿ, ಈಗಲೂ ಕೂಡ ಕಷ್ಟಪಡ್ತಾನೆ ಇರ್ತೀವಿ. ಆದ್ರೆ ನಿಮ್ಮದೇ ಆದಂತ ಒಂದು ಸ್ವಂತ ಮನೆಯನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಪ್ಲಾನಿಂಗ್ ಇರಬೇಕಾಗುತ್ತೆ. ಈಗಲೂ ಕೂಡ ಸಾಕಷ್ಟು ಜನರಿಗೆ ಒಂದು ಗೊಂದಲ ಇರತ್ತೆ, ಸ್ವಂತ ಮನೆ ಇರಬೇಕಾ ಅಥವಾ ಬಾಡಿಗೆ ಮನೆ ಬೆಸ್ಟ್ ಅನ್ನುವಂಥದ್ದು. ಸೊ ಈ ಒಂದು ಗೊಂದಲಕ್ಕೆ ಇಲ್ಲಿ ನಿಮ್ಗೆ ಉತ್ತರ ಸಿಗತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ವಂತ ಮನೆ ಬೆಟರಾ, ಬಾಡಿಗೆ ಮನೆಯಲ್ಲಿ ಇರೋದೇ ಬೆಟರಾ ಅನ್ನೋ ವಿಷಯದ ಬಗ್ಗೆ ಒಂದು ಅನಾಲಿಸಿಸ್ ಮಾಡೋಣ. ಏನಪ್ಪಾ ಅಂತಂದ್ರೆ, ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಖರ್ಚು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿ ಇರೋದಾದ್ರೆ ಯಾವ ತರದ ಖರ್ಚುಗಳನ್ನು ನೀವು ನಿಭಾಯಿಸಬೇಕು, ಸ್ವಂತ ಮನೆ ಇದ್ರೆ ಯಾವ ತರದ ಎಕ್ಸ್ಟ್ರಾ ಖರ್ಚುಗಳು ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ. ಮೊದಲಿಗೆ ರೆಂಟೆಡ್ ಹೋಮ್ ಅನ್ನೋದರ ಬಗ್ಗೆನೇ ಮಾತಾಡೋಣ. ನೀವು ಯಾವ ತರದ ದೊಡ್ಡ ಅಮೌಂಟ್ ಅನ್ನು ಹೊಂದಿಸ್ಕೊಳ್ಬೇಕಿಲ್ಲಿ? ಮ್ಯಾಕ್ಸಿಮಮ್ ಖರ್ಚು ಅಂದ್ರೆ ಏನು? ಅಡ್ವಾನ್ಸ್ಗೆ ನೀವು ಹಣ ಹೊಂದಿಸಬೇಕಾಗತ್ತೆ. ಬೆಂಗಳೂರಿನಂತಹ ನಗರ ಅಂತ ನೀವು ನೋಡ್ಕೊಂಡ್ರೆ ಯಾವುದೋ ಒಂದು ಮನೆ ಬಾಡಿಗೆ 10,000 ರೂಪಾಯಿ ಇದೆ ಅನ್ನೋದಾದ್ರೆ 1 ಲಕ್ಷ ರೂಪಾಯಿ ನೀವು ಅಡ್ವಾನ್ಸ್ ಕೊಡಬೇಕು. 10 ತಿಂಗಳ ಬಾಡಿಗೆಯನ್ನ ಅಡ್ವಾನ್ಸ್ ಅಂತ ಕೊಡಿ. ನೀವು ಮನೆ ಖಾಲಿ ಮಾಡಬೇಕಾದ್ರೆ ಈ ಅಮೌಂಟ್ ಅನ್ನ ನಾವು ನಿಮ್ಗೆ ವಾಪಸ್ ಕೊಡ್ತೀವಿ. ಇದು ಒಂದು ಅರೇಂಜ್ಮೆಂಟ್, ಇದಕ್ಕೆ ಅಗ್ರಿಮೆಂಟ್ ಕೂಡ ಇರುತ್ತೆ, ಯಾವುದೇ ತರದ ಪ್ರಾಬ್ಲಮ್ ಏನಾಗೋದಿಲ್ಲ. ಸೊ ನೀವು ಖಾಲಿ ಮಾಡಬೇಕಾದ್ರೆ ಪೇಂಟ್ ಚಾರ್ಜ್ ಅಂತ ಕೊಡಬೇಕಾಗುತ್ತೆ, ಆ ಅಡ್ವಾನ್ಸ್ ನಲ್ಲೇ ಮುರ್ಕೊಂಡು ಕೊಡ್ತಾರೆ. ನೀವು ಅಗ್ರಿಮೆಂಟ್ ನಲ್ಲಿ ಇದನ್ನ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಓನರ್ಗಳು ಸ್ವಲ್ಪ ಕಿರಿಕ್ ಮಾಡ್ತಾರೆ. ಈ ತರದ ಅನುಭವ ನಿಮ್ಗೆ ಆಗೇ ಇರುತ್ತೆ. ಸೊ ಮೇಜರ್ ಖರ್ಚು ಅಂತ ಅಂದ್ರೆ ಅಡ್ವಾನ್ಸ್ಗೆ ನೀವು ಹಣ ಹೊಂದಿಸ್ಕೊಳ್ಬೇಕು. ಅದೇ ರೀತಿ ಪ್ರತಿ ತಿಂಗಳು ರೆಂಟ್ ಕಟ್ತೀರಿ, ನೀವು ತಿಂಗಳ ನಿಮ್ಮ ಖರ್ಚು ಎಷ್ಟು ಅನ್ನೋದು ನಿಮ್ಗೆ ಅಂದಾಜಿರುತ್ತೆ. ನೆಕ್ಸ್ಟ್ 12 ತಿಂಗಳು ನಾನು ಇಷ್ಟು ರೆಂಟ್ ಕಟ್ತೀನಿ, ಆ 12 ತಿಂಗಳು ಆದ್ಮೇಲೆ 5% 10% ರೆಂಟು ಇನ್ಕ್ರೀಸ್ ಆಗುತ್ತೆ. ಇದು ಗೊತ್ತಿರುತ್ತೆ ನಿಮಗೆ, ಪ್ರತಿ ವರ್ಷ ಜಾಸ್ತಿ ಮಾಡ್ತಾರೆ ಅಂತ. ಸೊ ಇದು ರೆಕರಿಂಗ್ ಖರ್ಚು, ಪ್ರತಿ ತಿಂಗಳು ಬರುವಂತಹ ಖರ್ಚು. ಅದರ ಜೊತೆಗೆ ಆಡ್ ಆನ್ ಆಗೋದು ಅಂತಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಮತ್ತೆ ಮೇಂಟೆನೆನ್ಸ್. ನೀವೊಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ರೂ ಮೇಂಟೆನೆನ್ಸ್ ಅಂತ ಕಟ್ತೀರಿ. ಪಾರ್ಕಿಂಗ್ದು ಮೇಂಟೆನೆನ್ಸು, ಸೆಕ್ಯೂರಿಟಿಗೆ ಇಂತಿಷ್ಟು ಅಂತ, ಪೂಲು, ಜಿಮ್ಮು, ಬೇರೆ ಬೇರೆ ತರದ ಅಮ್ಯುನಿಟೀಸು, ಇಂಥದ್ದಕ್ಕೆ ಅಂತ ನೀವು ಮೇಂಟೆನೆನ್ಸ್ ಕಟ್ತೀರಿ. ತಿಂಗಳಿಗೆ ಒಂದು 5,000 6,000 ಈ ತರ ಕಟ್ತಾ ಇರ್ತೀರಿ ಅಪಾರ್ಟ್ಮೆಂಟ್ ಅಂತ ನೋಡ್ಕೊಂಡ್ರೆ. ಅದೇ ನೀವೊಂದು ಬಾಡಿಗೆ ಮನೇಲಿ ಇದ್ದೀರಿ ಅಂತ ಆದಾಗ ಪ್ಯಾಸೇಜ್ ಕ್ಲೀನ್ ಮಾಡೋದಕ್ಕೆ ಅಂತ ಯಾರೋ ಒಬ್ಬರಿಗೆ ವಹಿಸಿರ್ತಾರೆ, ಅವ್ರು ಬಂದು ಕ್ಲೀನ್ ಮಾಡಿ ಹೋಗ್ತಾರೆ, ಅದಕ್ಕೆ ನೀವು ಇಂತಿಷ್ಟು ಅಂತ ಕೊಡಬೇಕಾಗುತ್ತೆ. ಪಾರ್ಕಿಂಗ್ ಕ್ಲೀನ್ ಮಾಡೋದಕ್ಕೆ ಅಂತ ಇಂತಿಷ್ಟು ಅಮೌಂಟ್ ಅಂತ ಯಾರಿಗೋ ವಹಿಸ್ಬಿಟ್ಟಿರ್ತಾರೆ. ಸಂಪು, ನೀರಿನ ಟ್ಯಾಂಕ್ ಇರುತ್ತಲ್ಲ, ಅದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾವೊಂದು 6 ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡಿಸ್ತೀವಿ ಅಥವಾ 3 ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡಿಸ್ತೀವಿ, ಇಷ್ಟು ಅಮೌಂಟ್ ನೀವು ಕೊಡಬೇಕು. ಈ ಥರದ್ದು ಇರ್ತವೆ. ಮೋಟಾರ್ ಬಿಲ್ಲು ಅಂದ್ರೆ ನಿಮಗೆ ಪಂಪ್ ಮಾಡುತ್ತಲ್ವ ವಾಟರ್ನ, ಆ ಮೋಟಾರ್ ಬಿಲ್ ಇಂತಿಷ್ಟು ಅಂತ ನೀವು ಶೇರ್ ಮಾಡ್ಕೊಳ್ಬೇಕು. ಈ ತರ ಬೇರೆ ಬೇರೆ ತರದ ಕಮಿಟ್ಮೆಂಟ್ಗಳಿರ್ತವೆ. ಇವೂ ಸಹ ನಿಮಗೊಂದು ಅಂದಾಜಿರುತ್ತೆ. ತಿಂಗಳಿಗೆ 1,500 ರೂಪಾಯಿ ಮೇಂಟೆನೆನ್ಸ್ ಅಂತ ಇರುತ್ತೆ. ಒಂದು ವೇಳೆ ನೀರಿಂದೇನೋ ಪ್ರಾಬ್ಲಮ್ ಆಯಿತು, ನಿಮಗೆ ಮುನಿಸಿಪಾಲಿಟಿ ವಾಟರ್ ಕನೆಕ್ಷನ್ ಪ್ರಾಬ್ಲಮ್ ಆಯಿತು, ಬರಲೇ ಇಲ್ಲ ನೀರು, ಅಂಥ ಟೈಮ್ನಲ್ಲಿ ನೀವು ಪ್ರೈವೇಟ್ ಟ್ಯಾಂಕರ್ನಿಂದ ನೀರನ್ನು ಒಡಿಸ್ಕೊಂಡ್ರೆ ಅದಕ್ಕೆ ಅಂತ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಸರ್ಪ್ರೈಸ್ ಕಾಸ್ಟ್ ಅಂತ ಏನೂ ಇರೋದಿಲ್ಲ. ಅಡ್ವಾನ್ಸಿಗೆ ಹೊಂದಿಸ್ಕೊಂಡ್ರಿ, ತಿಂಗಳ ಬಾಡಿಗೆ ಕಟ್ತೀರಿ, ಮೇಂಟೆನೆನ್ಸು, ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು. ಇದರ ಹೊರತಾಗಿ ಇನ್ಯಾವುದೇ ಅಂಥ ಖರ್ಚುಗಳು ನಿಮಗೆ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಬರೋದಿಲ್ಲ. ಸೊ ಇದರ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೀವು ದುಡಿದು ರೆಂಟ್ ಕಟ್ಟಿ ನಿಮ್ಮ ಅಗತ್ಯತೆಗಳಿಗೆ ನೀವು ಖರ್ಚು ಮಾಡಿಕೊಂಡು ಉಳಿದ ಹಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆ. ಯಾವುದೇ ತರ ಅಯ್ಯಯ್ಯೋ ನೆಕ್ಸ್ಟ್ ಮಂತ್ಗೆ ನನಗಿಲ್ಲ ಅಂದ್ರೆ ಏನಪ್ಪಾ ಮಾಡಲಿ, ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರ್ತೀರಿ, ಆ ಎಮರ್ಜೆನ್ಸಿ ಫಂಡ್ ನಲ್ಲಿ ನೀವು ಮ್ಯಾನೇಜ್ ಮಾಡುವಂತ ಸವಾಲುಗಳೇ ಇರ್ತವೆ. ಸೊ ಸ್ನೇಹಿತರೆ, ನೀವು ಸ್ವಂತ ಮನೆಯನ್ನ ನೀವು ಕಟ್ಟಿಸ್ಕೊಳ್ಬೇಕು, ನಿಮ್ಮದೇ ಆದಂತ ಒಂದು ಸ್ವಂತ ಮನೆ ಇರಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ಪ್ಲಾನಿಂಗ್ ಇರಬೇಕಾಗತ್ತೆ. ಇನ್ ಕೇಸ್ ನೀವು ಸ್ವಂತ ಮನೆಯನ್ನ ಪರ್ಚೇಸ್ ಮಾಡ್ತೀರಾ ಅಥವಾ ಮನೆ ಕಟ್ತೀರಾ ಅಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು, ಸೊ ಆ ಡೌನ್ ಪೇಮೆಂಟ್ ಅನ್ನ ಹೇಗೆ ಹೊಂದಿಸೋದು, ಲೋನ್ ಎಷ್ಟು ತೆಗೆದುಕೊಳ್ಬೇಕು, ಎಷ್ಟು ಅವಧಿಗೆ ತೆಗೆದುಕೊಳ್ಬೇಕಾಗತ್ತೆ, ಸೊ ನಾವು ಮನೆ ಕಟ್ತೀವಿ ಅಂತಂದ್ರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಏನು. ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮ್ಗೆ ಮನೆಯನ್ನ ಹೇಗೆ ಕಟ್ಟಿಸ್ಬೇಕು, ಏನೆಲ್ಲ ಸಮಸ್ಯೆ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು, ಡೌನ್ ಪೇಮೆಂಟ್ ಆಗಿರ್ಬೋದು, ಸಾಲ ಆಗಿರ್ಬೋದು, A to Z ಮಾಹಿತಿ ಸಿಗುತ್ತೆ. ಸುಮಾರು 2 ಗಂಟೆ 6 ನಿಮಿಷದ ಸಂಪೂರ್ಣ ಕೋರ್ಸ್ ಇರುವಂತದ್ದು, ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಅದೇ ನೀವು ಈಗ ಸ್ವಂತ ಮನೆ ಅನ್ನೋ ವಿಷಯಕ್ಕೆ ಬನ್ನಿ.
ಸ್ವಂತ ಮನೆ ಅಂತ ನೋಡ್ಕೊಂಡಾಗ ನೋ ಡೌಟ್ ನಿಮಗೆ ಅಂತ ಒಂದು ಆಸ್ತಿ ಆಗುತ್ತೆ, ಸೈಟು ಬೆಳೆಯುತ್ತೆ, ರೆಂಟಲ್ ಇನ್ಕಮ್ ಈಲ್ಡ್ ಮಾಡುತ್ತೆ, ನನ್ನದು ಸ್ವಾಮಿ ಅನ್ನೋ ಒಂದು ಆ ಸೆನ್ಸ್ ಆಫ್ ಬಿಲಾಂಗಿಂಗ್ ಇರುತ್ತೆ. ಇದು ನನ್ನದು, ನಾನು ಈ ಜಾಗಕ್ಕೆ ಸೇರ್ಕೊಳ್ತೀನಿ ಅನ್ನೋ ಥರದ ಒಂದು ಖುಷಿ ಇರುತ್ತೆ. ಒಂದು ಕೋಟಿ ಮೌಲ್ಯದ ಆಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕರೆಕ್ಟು. ಬಟ್ ಅದನ್ನ ತಲುಪೋದಕ್ಕೆ ನೀವು ಮಾಡಬೇಕಾಗಿರೋ ಖರ್ಚು ಅಂತ ನೋಡ್ಕೊಳ್ಳಿ. ಮೊದಲನೇದು ಇನಿಷಿಯಲ್ ಡೌನ್ ಪೇಮೆಂಟ್ ಅಂತ ನೀವು ಮಾಡಬೇಕಾಗತ್ತೆ, ಅದಕ್ಕೆ ಹಣ ಹೊಂದಿಸಬೇಕಾಗತ್ತೆ. ಒಂದು 75 ಲಕ್ಷ ರೂಪಾಯಿ ಮೌಲ್ಯದ ಪ್ರಾಪರ್ಟಿಯನ್ನು ನೀವು ಕೊಂಡುಕೊಳ್ಬೇಕು ಅನ್ನೋದಾದ್ರೆ ಮಿನಿಮಮ್ 15ರಿಂದ 20 ಲಕ್ಷ ರೂಪಾಯಿವರೆಗೆ ನೀವು ಡೌನ್ ಪೇಮೆಂಟ್ ಅಂತ ಮಾಡಬೇಕಾಗತ್ತೆ. ಸೊ ಆ ಇನಿಷಿಯಲ್ ಡೌನ್ ಪೇಮೆಂಟ್ ಹಣವನ್ನ ಹೇಗೆ ಹೊಂದಿಸ್ಕೊಳ್ತೀರಿ? ನಿಮ್ಮ ಬಳಿ ಇರೋದೇ 20 ಲಕ್ಷ ಅಂದ್ಕೊಳ್ಳಿ, ಇರೋ ಅಷ್ಟು ಹಣನ ಸ್ವಂತ ಮನೆಗೆ ಅಂತ ಹಾಕಿ ಬೇರೆದಕ್ಕೆಲ್ಲ ಹೇಗೆ ಹೊಂದಿಸ್ಕೊಳ್ತೀರಿ? ಆ ಸವಾಲನ್ನು ನೀವು ಫೇಸ್ ಮಾಡಿಕೊಳ್ಳೋದಕ್ಕೆ ಪ್ರಿಪೇರ್ಡ್ ಇದ್ರೆ ಮಾತ್ರ ನೀವು ಮುಂದುವರಿಬೇಕಾಗತ್ತೆ. ಆ ಖರ್ಚು ನಿಮಗೆ ಒಂದು ದೊಡ್ಡ ಹೊರೆ ಅಂತಾನೆ ಅನಿಸುತ್ತೆ. ಆ 20 ಲಕ್ಷ ಹೊಂದಿಸೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಆದಾಗ ಇರೋ ಚಿನ್ನನ ಅಡ ಇಡೋದು ಅಥವಾ ಅಪ್ಪ ಅಮ್ಮನ ಸೇವಿಂಗ್ಸ್ ಅನ್ನ ಬಾರೋ ಮಾಡ್ಕೊಳ್ಳೋದು, ಅವ್ರ ಹತ್ರ ಇಸ್ಕೊಳ್ಳೋದು, ನಾನು ನಿಮಗೆ ಕೊಡ್ತೀನಿ, ಒಂದು 5 ವರ್ಷಕ್ಕೆ ಕೊಟ್ಟಿರಿ ಅನ್ನೋದು, ನಿಮ್ಮದೇ ಯಾವುದೋ ಎಮರ್ಜೆನ್ಸಿಗೆ ಅಂತ ಉಳಿಸ್ಕೊಂಡಿದ್ದ ಹಣನ ಅದಕ್ಕೆ ತೊಡಗಿಸೋದು, ಈ ಥರದ ಸನ್ನಿವೇಶ ಎದುರಾಗುತ್ತೆ. ಇದು ಆರಂಭಿಕ ಹಂತ ಅಂತ ನೋಡ್ಕೊಂಡಾಗ. ಮುಂದಿನ ಹಂತದಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ನೀವು ಸಾಲವನ್ನು ತಗೊಂಡ್ರಿ ಅಂದ್ಕೊಳ್ಳಿ. ಆ ಸಾಲಕ್ಕೆ ನೀವು ಕಟ್ಟೋ ಇಂಟ್ರೆಸ್ಟ್ ಇರುತ್ತಲ್ಲ, ಅದು ನೀವು ಕಟ್ಟೋ ಬಾಡಿಗೆಗಿಂತ ಹೆಚ್ಚೇ ಇರುತ್ತೆ. ಪ್ರತಿ ತಿಂಗಳು ನೀವು ಕಟ್ತಾ ಇರ್ತೀರಲ್ಲ, ಒಂದು ವೇಳೆ ರೆಂಟಲ್ ಮನೇಲಿದ್ರೆ ಆ ಥರದ ಹಣವನ್ನೇ ನೀವು ಕಟ್ತಾ ಇರ್ತೀರಿ. ಬಟ್ ರೆಂಟಲ್ಗೂ ಇದಕ್ಕೂ ವ್ಯತ್ಯಾಸ ಅಂದ್ರೆ ಅಲ್ಲಿ ನೀವು ರೆಂಟ್ ಕಟ್ಟೋದ್ರಿಂದ ನಿಮಗೆ ಆಸ್ತಿನಲ್ಲಿ ಏನೂ ಸಿಗೋದಿಲ್ಲ, ಯಾವುದೇ ಥರ ಬೆಳೆಯೋದು ಇಲ್ಲ. ಬಟ್ ಇಲ್ಲಿ ನಿಮ್ಮದು ಅಂತ ಒಂದು ಮನೆ ದೀರ್ಘಕಾಲದಲ್ಲಿ ನಿಮ್ಮ ಸ್ವಂತ ಆಗ್ತಾ ಹೋಗುತ್ತೆ. ಪ್ರತಿ ತಿಂಗಳು ನೀವು ಕಟ್ಟೋ EMI ನಿಂದ 0.5%, 1/4% ನಿಮ್ಮದಾಗ್ತಾ ಹೋಗುತ್ತೆ ಆ ಮನೆ ಅನ್ನೋದು. ಅದು ಬಹಳ ಮುಖ್ಯ. ಸರಿ, ಮನೆಗೆ ಇನ್ವೆಸ್ಟ್ ಮಾಡಿದ್ದೀನಿ, ಸಾಲ ತಗೊಂಡಿದ್ದೀನಿ, EMI ಕಟ್ತಾ ಇರ್ತೀನಿ, ಇಷ್ಟೇನಾ ನನ್ನ ಖರ್ಚುಗಳು? ಸ್ವಂತ ಮನೆ ಇದ್ರೆ ಖಂಡಿತ ಇಲ್ಲ. ಮೇಂಟೆನೆನ್ಸ್ ಅನ್ನೋದು ಡೆಫಿನೆಟ್ಲಿ ಓನರ್ ತಲೆ ಮೇಲೆ ಆಗಾಗ ಬರುವಂತಹ ಖರ್ಚು. ನೋಡಿ, ನೀವೊಂದು ಪಂಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ, ನೀರು ಪಂಪ್ ಮಾಡೋದಕ್ಕೆ ಸಂಪಿಂದ ಟ್ಯಾಂಕ್ಗೆ ಅಂತ. ಒಂದು ವೇಳೆ ಆ ಪಂಪ್ ಏನೋ ಹಾಳಾಯ್ತಪ್ಪ, ಅದನ್ನ ರಿಪ್ಲೇಸ್ ಮಾಡಬೇಕು ನೀವು. ನಿಮ್ಮ ಬಾಡಿಗೆ ಮನೆಯವ್ರ ಹತ್ರ ಅಷ್ಟೋ ಇಷ್ಟೋ ಸ್ವಲ್ಪ ನೀವು ಇಸ್ಕೊಳ್ಬಹುದು, ಬಿಟ್ರೆ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಖರ್ಚಲ್ಲಿ ನೀವು ಶೇರ್ ಮಾಡ್ಕೊಳ್ರಿ ಅಂತ ಕೇಳೋಕೆ ಸಾಧ್ಯನೇ ಇಲ್ಲ. ಅದು ಒಂದು. ಅದೇ ರೀತಿ ಎಲೆಕ್ಟ್ರಿಸಿಟಿ ಕನೆಕ್ಷನ್, ವಾಟರ್ ಕನೆಕ್ಷನ್ಗೆ ಪ್ರತಿ ವರ್ಷ ಇಂತಿಷ್ಟು ಅಂತ ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಆ ಡೆಪಾಸಿಟ್ ಹಣ ಅನ್ನೋದು ಒನ್ ಟೈಮ್ ಸ್ವಲ್ಪ ದೊಡ್ಡ ಅಮೌಂಟೇ ಇರುತ್ತೆ. ಅದನ್ನು ನೀವೇ ಅರೇಂಜ್ ಮಾಡಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದರ ಹೊರತಾಗಿ ವೈರಿಂಗು, ಲೈಟಿಂಗ್ ಫೆಸಿಲಿಟಿ, ಅದೇ ರೀತಿ ಪೇಂಟ್ ಮೇಂಟೈನ್ ಮಾಡಿಸೋದು, ಪ್ರತಿ ವರ್ಷನೋ 2 ವರ್ಷಕ್ಕೊಂದ್ಸತಿನೋ ಕಂಪ್ಲೀಟ್ ರೀಪೇಂಟ್ ಮಾಡಿಸೋದು, ಏನೋ ರಿಪೇರ್ ಆಗಿರುತ್ತೆ ಅಥವಾ ಇನ್ನೇನೋ ನೀವು ಆಲ್ಟ್ರೇಷನ್ ಮಾಡಿಸೋದಕ್ಕೆ ಅಂತ ಟ್ರೈ ಮಾಡ್ತೀರಿ. ಆ ರೀತಿ ಮುಟ್ಕೊಂಡಾಗ ಆ ಆಲ್ಟ್ರೇಷನ್ ಕಾಸ್ಟ್ಗೆ ಎಕ್ಸ್ಟ್ರಾ ನೀವು ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೇನೋ ಅಮ್ಯುನಿಟೀಸ್ ಕೊಡಬೇಕು, ಇಂಥದಕ್ಕೆಲ್ಲ ನೀವು ಖರ್ಚು ಮಾಡಬೇಕಾಗತ್ತೆ. ಸೊ ಸ್ವಂತ ಮನೆ ಅಂತ ಬಂದಾಗ ಅದರ ಮೇಂಟೆನೆನ್ಸು, ಅದರ ಲುಕ್ ಆ್ಯಂಡ್ ಫೀಲು, ಇದರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೀರಿಯಾಡಿಕಲಿ ನೀವು ಇನ್ವೆಸ್ಟ್ ಮಾಡ್ತಾ ಬರಬೇಕಾಗತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸಂಪ್ ಕ್ಲೀನ್ ಮಾಡಿಸೋದು ಅಥವಾ ವಾಟರ್ ಕನೆಕ್ಷನ್ ರಿಲೇಟೆಡ್ ಕ್ಲೀನ್ಲಿನೆಸ್ ನೋಡ್ಕೊಳ್ಳೋದು ಅಥವಾ ಬೇರೆ ಥರದ ರೆಗ್ಯುಲರ್ ಮೇಂಟೆನೆನ್ಸ್ ಆಕ್ಟಿವಿಟೀಸ್ ಅಂತ ನೋಡಿಕೊಂಡಾಗ ಅದಕ್ಕೆ ಇಂತಿಷ್ಟು ಅಂತ ನೀವು ಆಗಾಗ ಹಣವನ್ನು ವ್ಯಯಿಸಬೇಕಾಗತ್ತೆ. ಇದರಲ್ಲಿ ಯಾವುದೊಂದು ಸರಿಗಿಲ್ಲ ಅಂತಂದ್ರೂ ನೀವು ಅದನ್ನು ಸರಿ ಮಾಡಿಸುವ ಜವಾಬ್ದಾರಿಯನ್ನು ಹೊಂದಿರ್ತೀರಿ. ಬಾಡಿಗೆ ಅವ್ರು ಬರ್ತಾರೆ, ಬಾಡಿಗೆ ಕೊಡ್ತಿಲ್ವಾ ಸರ್, ನೀರು ಸರಿ ಇಲ್ಲ, ಸರಿ ಮಾಡಿಸಿ, ನೀವು ಕ್ಲೀನ್ ಮಾಡಿಸಿ ಅದನ್ನು ಅಂತಾರೆ. ನೀವಿಲ್ಲ ಅನ್ನೋಕ್ಕಾಗೋದಿಲ್ಲ. ನೀವು ಒಬ್ಬರೇ ಆ ಮನೇಲಿದ್ದರೆ ನಾನು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ನೀವು ಇದ್ದು ಬಿಡಬಹುದು. ಬಟ್ ಬಾಡಿಗೆಗೆ ಅಂತ ಯಾರೋ ಇದ್ದಾಗ ಅವ್ರು ಕೇಳ್ತಾರೆ, ಅದಕ್ಕೆ ತಕ್ಕ ಹಾಗೆ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಈ ಥರದ ಖರ್ಚುಗಳು ನಿಮ್ಮ ಮೇಲೆ ಬರುತ್ತೆ ಸ್ವಂತ ಮನೆ ಅನ್ನೋ ಡಿಸಿಷನ್ ಅನ್ನ ನೀವು ತಗೊಂಡ್ರೆ. ಬರೀ ಖರ್ಚಿನ ಬಗ್ಗೆ ನೀವು ಮಾತಾಡಿದ್ರಿ ಅಲ್ವಾ, ಸ್ವಂತ ಮನೆ ಅಂತಿದ್ರೆ ಒಂದು 3 ಪೋರ್ಷನ್ ಕಟ್ಕೊಂಡಿದ್ದೀನಿ. ಒಂದು ಸೈಟಲ್ಲಿ ನಾನು, ಒಂದು ಪೋರ್ಷನ್ ಅಲ್ಲಿ ನಾನಿದ್ದೀನಿ, ಇನ್ನೆರಡು ಪೋರ್ಷನ್ ನಾನು ಬಾಡಿಗೆಗೆ ಬಿಟ್ಟಿದ್ದೀನಿ. ಬಾಡಿಗೆ ದುಡ್ಡು ಬರ್ತಿದೆಯಲ್ಲ, ನನಗೆ ದುಡ್ದು ಕೊಡ್ತಾ ಇದೆ ಅಲ್ವಾ, ಅದು ನಾನು ಮನೇಲಿ ಆರಾಮಾಗಿರ್ಬೋದು, ಜೀವನ ಮಾಡ್ತೀನಿ ನಾನು ಅನ್ನೋದು ನಿಮ್ಮ ಆಲೋಚನೆ ಆದರೆ ನೀವು ಹಾಕಿರೋ ಬಂಡವಾಳಕ್ಕೆ ನಿಮ್ಮ ಮನೆ ದುಡಿದು ಕೊಡ್ತಾ ಇರುವ ಬಾಡಿಗೆ ಎಷ್ಟು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ಯಾಕಂದ್ರೆ ನಿಖಿಲ್ ಕಾಮತ್ ಅವರು ಒಂದು ಮಾತು ಹೇಳ್ತಾರೆ, ಅವರ ಅಬ್ಸರ್ವೇಷನ್ ಅನ್ನು ಅವರು ಸ್ಟಡಿ ಮಾಡಿರೋದನ್ನ ಹೇಳ್ತಾರೆ. ಒಂದು ಪಾಡ್ಕಾಸ್ಟ್ ನಲ್ಲಿ ಅವರು ಮಾತಾಡಿದ್ರು, ಝಿರೋದ ಕಂಪನಿಯ ಸಹ ಸಂಸ್ಥಾಪಕರು. ಅವರು ಹೇಳ್ತಾರೆ, ನೀವು ಇನ್ವೆಸ್ಟ್ ಮಾಡುವ ಪ್ರತಿ 100 ರೂಪಾಯಿಗೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಸಿಗ್ತಿರುವ ಬಾಡಿಗೆ ಆದಾಯ ಅಂತ ನೋಡಿಕೊಂಡ್ರೆ 2ರಿಂದ 3% ಮಾತ್ರ, ಮ್ಯಾಕ್ಸಿಮಮ್ 4% ವರೆಗೂ ನಮಗೆ ಆದಾಯ ಅನ್ನೋದು ಬಾಡಿಗೆ ರೂಪದಲ್ಲಿ ಸಿಗುತ್ತೆ. ಅಂದ್ರೆ ನೀವು ಹೂಡಿಕೆ ಮಾಡೋ 100 ರೂಪಾಯಿಗೆ 3ರಿಂದ 4 ರೂಪಾಯಿವರೆಗೆ ರಿಟರ್ನ್ಸ್ ಬಂದ್ರೆ ಆ ಹೂಡಿಕೆಯಲ್ಲಿ ನೀವು ಹಣವನ್ನ ತೊಡಗಿಸೋದಕ್ಕೆ ಸಿದ್ಧ ಇದ್ದೀರಾ? ನಿಜವಾಗ್ಲೂ ನಿಮ್ಮ ಹಣ ಬೆಳೆಯುತ್ತಾ ಅನ್ನೋ ಪ್ರಶ್ನೆನ ನೀವು ಕೇಳ್ಕೊಂಡ್ರೆ ಉತ್ತರ ನೋ ಅನ್ನೋದೇ ಆಗಿರುತ್ತೆ. ಯಾಕೆಂದ್ರೆ ಇನ್ಫ್ಲೇಷನ್ ಸಹಜ ಹಣದುಬ್ಬರಾನೆ 6%, 7% ವರೆಗೂ ಇದೆ. 4% ರಿಟರ್ನ್ಸ್ ನಿಂದ ಏನೂ ಸಿಗೋದಿಲ್ಲ. ಇದು ಅವರ ಅಭಿಪ್ರಾಯ.
ಅವರು ಹೇಳ್ತಾರೆ ನಿಮ್ಮ ಹತ್ರ ಇರೋ 100 ರೂಪಾಯಿನ 12% 13% ರಿಟರ್ನ್ಸ್ ಬರುವಂತ ಒಂದು ಹೂಡಿಕೆ ಆಪ್ಷನ್ ನಲ್ಲಿ ಇನ್ವೆಸ್ಟ್ ಮಾಡಿ. ಆ 12 ರೂಪಾಯಿನಲ್ಲಿ 3 ರೂಪಾಯಿನೋ 4 ರೂಪಾಯಿನೋ ಬಾಡಿಗೆಗೆ ಅಂತ ಖರ್ಚು ಮಾಡಿ. ನೀವು ಅಂದುಕೊಂಡ ಮನೆ ಸಿಕ್ಬಿಡುತ್ತೆ. ಯಾಕೆ 100 ರೂಪಾಯಿಗೆ ಶಕ್ತಿ ಇದೆ. ಆ 100 ರೂಪಾಯಿನ ತಗೊಂಡು ಹೋಗ್ಬಿಟ್ಟು ಬರೀ 3 ರೂಪಾಯಿ 4 ರೂಪಾಯಿ ರಿಟರ್ನ್ ತಗೊಂಡು ಏನ್ ಮಾಡ್ತೀರಿ ಅಂತ ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ರೆಂಟಲ್ ಯೀಲ್ಡ್ ಅಂತ ನೋಡ್ಕೊಂಡ್ರೆ ಈ ಪರಿಸ್ಥಿತಿ ಇದೆ. ಒಂದು ವೇಳೆ ನೀವು ಯೋಚನೆ ಮಾಡಬಹುದು, ಆಯ್ತಪ್ಪ ನಾನು ಒಂದು ಪೋರ್ಷನ್ ಅಲ್ಲಿ ಇದ್ದಿದ್ದಕ್ಕೆ ತಾನೇ ಬರೀ 2 ಪೋರ್ಷನ್ ಬಾಡಿಗೆ ಬಂದಿದ್ದು. ಇಲ್ಲ, ನಾನು ಹಳ್ಳಿಲಿ ಇರ್ತೀನಿ, ಒಂದು ಮನೆಗೆ 60 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತೀನಿ ನಾನು. ಆ ಮನೆ ತಗೊಂಡ್ಬಿಟ್ಟು 20,000 ರೂಪಾಯಿಗೆ ಬಾಡಿಗೆ ಕೊಡ್ತೀನಿ ನಾನು. ಹಂಗೆ ನನಗೆ ಒಳ್ಳೆ ಇನ್ಕಮ್ ಬರುತ್ತಲ್ವಾ ಅನ್ನೋ ಆಲೋಚನೆ ನಿಮಗಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬಿಡೋಣ. ನೀವು ಹೂಡಿಕೆ ಮಾಡಿದ್ದೆಷ್ಟು? 60 ಲಕ್ಷ ರೂಪಾಯಿ. ಪ್ರತಿ ತಿಂಗಳು ನಿಮಗೆ ಬರ್ತಿರೋ ಬಾಡಿಗೆ ಎಷ್ಟು? 20,000 ರೂಪಾಯಿ. ಒಂದು ವರ್ಷಕ್ಕೆ 20,000 ರೂಪಾಯಿನಂತೆ ನೀವು ಲೆಕ್ಕ ಹಾಕೊಂಡ್ರೆ 2,40,000 ರೂಪಾಯಿ ನಿಮ್ಮ ಜೇಬಿಗೆ ಬರುತ್ತೆ. ಕರೆಕ್ಟಾ? ಸೊ 60 ಲಕ್ಷಕ್ಕೆ 2,40,000 ಅಂತ ನೀವು ಲೆಕ್ಕ ಹಾಕಿ ನೋಡ್ಕೊಂಡ್ರೆ 4% ಬರುತ್ತೆ. ಸೊ 4% ರಿಟರ್ನ್ಸ್ ನಿಂದ ನಿಮ್ಮ ಹಣ ನಿಜಕ್ಕೂ ಬೆಳೀತಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ನೀವು ಬಹಳ ಸುಲಭವಾಗಿ ಕೊಡಬಹುದು. ಈಗ ನಾವು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಅನ್ನ ಪರಿಗಣಿಸೋಣ. ಒಂದು ವೇಳೆ ನೀವು ರೆಂಟ್ ನಲ್ಲಿ ಇದ್ದೀರಿ, ಬಾಡಿಗೆಗಿದ್ದೀರಿ, ಇಲ್ಲಪ್ಪ ಮನೆಯವರ ಪ್ರೆಷರು, ದುಡಿತಿದ್ಯಾ ಹೇಗೂನು, ಇನ್ನೊಂದು 5-6 ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ, ಒಂದು ಸ್ವಂತ ಮನೆ ತಗೊಂಡ್ಬಿಡು ಚೆನ್ನಾಗಿರುತ್ತೆ ಅಂತ ಕುಟುಂಬದವರು ನಿಮಗೊಂದು ಪ್ರೆಷರ್ ಹಾಕಿದ್ರು. ಸರಿ ಬಿಡು, ಕುಟುಂಬದವರು ಹೇಗೂ ಒತ್ತಾಯ ಮಾಡ್ತಿದ್ದಾರೆ ಅಂತ ನೀವು ಮುಂದುವರೆದು ಬಿಟ್ರೆ, ಸವಾಲುಗಳನ್ನು ಪರಿಗಣಿಸದೆ ಏನಾಗುತ್ತೆ, ಎಂಥ ಅಪಸವ್ಯಕ್ಕೆ ನೀವು ಸಿಕ್ಕಾಕೊಳ್ತೀರಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ರವಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ. 1-3 ವರ್ಷ ಬೆಂಗಳೂರು, 1-3 ವರ್ಷ ಡೆಲ್ಲಿ, 1-2 ವರ್ಷ ಹೈದರಾಬಾದು, ಹೀಗೆ ಬೇರೆ ಬೇರೆ ಜಾಗಕ್ಕೆ ಆತ ಟ್ರಾವೆಲ್ ಮಾಡಿ ಕೆಲಸ ಮಾಡ್ತಾ ಇದ್ದ. ಹೋದ ಕಡೆ ಒಂದು 15,000ಕ್ಕೋ 20,000ಕ್ಕೋ ಬಾಡಿಗೆ ಮನೆ ತಗೊಂಡು ಆರಾಮಾಗಿ ಜೀವನ ಮಾಡ್ತಿದ್ದ. ಮನೆಯವರು ಬಲವಂತ ಮಾಡಿದ್ರು, ಹೇಗೂ 20,000 ರೂಪಾಯಿ ಬಾಡಿಗೆ ಕಟ್ತಾ ಇದೆಯಾ, ಅದೇ 20,000ಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ಬಿಟ್ಟು EMI ಅಂತ ಕಟ್ಟು, ನಿಂದು ಅಂತ ಒಂದು ಮನೆ ಆಗುತ್ತೆ ಅಂತ ಬಲವಂತ ಮಾಡಿದ್ರು. ಈಗ ರವಿ ಡಿಸೈಡ್ ಮಾಡ್ಕೊಂಡ, ಸರಿನಪ್ಪ ಹೇಗೂ ನಾನು ಬೇರೆ ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನಿರೋ ಜಾಗಕ್ಕೆ ಹತ್ತಿರದಲ್ಲೇ ಒಂದು ಮನೆ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಎಷ್ಟಾಗತ್ತೆ ನೋಡಿ, ಸಿಟಿ ಪ್ರೈಮ್ ಲೊಕೇಶನ್ನು, ಆತ ಕೆಲ್ಸಕ್ಕೆ ಹೋಗೋ ಜಾಗಕ್ಕೆ ಹತ್ರ ಆಗಬೇಕು ಅಂತ ಯೋಚನೆ ಮಾಡಿ ತಗೊಳ್ಬೇಕು ಅಂತ ಆದರೆ 1-1.5 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಎಲ್ಲೋ ದೂರದಲ್ಲಿ ತಗೊಂಡ್ರೆ ಆತ ದೂರದ ಜಾಗದಿಂದ ಆಫೀಸಿಗೆ ಓಡಾಡೋದಕ್ಕೆ 2-3 ಗಂಟೆ ಪರ್ ಸೈಡ್ ವೇಸ್ಟ್ ಮಾಡಬೇಕಾಗತ್ತೆ. ಆ ಥರದ ಸನ್ನಿವೇಶಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ 1.5 ಕೋಟಿ ಮೌಲ್ಯದ ಮನೆಗಾಗಿ ರವಿ ಕನಸು ಕಾಣ್ತಾನೆ. 30 ಲಕ್ಷ ರೂಪಾಯಿ ಆತ ಡೌನ್ ಪೇಮೆಂಟ್ ಮಾಡ್ತಾನೆ. 1,20,00,000 ರೂಪಾಯಿನ ಸಾಲ ತಗೊಳ್ತಾನೆ. 8% ಇಂಟ್ರೆಸ್ಟ್ ರೇಟು. ಪ್ರತಿ ತಿಂಗಳ ಮಾಸಿಕ ಕಂತು ಅಂದ್ರೆ EMI ಆತ ಕಟ್ಟಬೇಕಾಗಿರೋದು 1 ಲಕ್ಷ ರೂಪಾಯಿ. ಅಂದ್ರೆ 20 ವರ್ಷದ ಅವಧಿಗೆ ಈತ ಕಟ್ಟೋದು EMI 1 ಲಕ್ಷ. ಓವರ್ ಆಲ್ ತಗೊಂಡಿರೋ 1,20,00,000ಕ್ಕೆ 20 ವರ್ಷದ ಬಳಿಕ ಈತ ಕಟ್ಟೋದು 2,40,00,000 ಓವರ್ ಆಲ್. ಅಂದ್ರೆ ಎಷ್ಟು ತಗೊಂಡಿದ್ದಾನೋ ಅದಕ್ಕಿಂತಲೂ ಹೆಚ್ಚು ಬಡ್ಡಿಯನ್ನ ಕಟ್ಟಬೇಕಾಗುತ್ತೆ. ಇದು ಹೋಮ್ ಲೋನ್ ಪ್ರಾಡಕ್ಟ್ನ ಬೇಸಿಕ್ ಕ್ರೈಟೀರಿಯಾ, ನಾವು ಗಮನಿಸಿ ಇದ್ದೀವಿ. ಇದೇ ಪರಿಸ್ಥಿತಿನಲ್ಲಿ ಮುಂದುವರಿತಾ ಹೋದಂತೆ ರವಿಗೆ ಅನ್ಸೋಕ್ ಶುರುವಾಯಿತು, ನಾನು ಹೆಂಗೋ 20,000 ರೂಪಾಯಿನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೆ, ಈಗ ನಾನು 1 ಲಕ್ಷ ರೂಪಾಯಿ ಕಟ್ತಾ ಇದ್ದೀನಲ್ಲ, ಅದೇ ರೀತಿ ತಗೊಂಡಿರೋ 1,20,00,000ಕ್ಕೆ 2,40,00,000 ಕಟ್ಟಬೇಕಲ್ಲ, ಅನವಶ್ಯಕವಾಗಿ ನಾನು ಸಿಕ್ಕಾಕೊಂಡ್ಬಿಟ್ನ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಇದೇ ಸಂದರ್ಭ ಆತನ ಕಂಪ್ನಿನಲ್ಲಿ ಏನೋ ಏರುಪೇರಾಯಿತು, ಆತ ಕೆಲಸ ಕಳ್ಕೊಂಡ. ರವಿ ಈಗ ತನ್ನ ಮನೆಯನ್ನ, ಸ್ವಂತ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ, ಈ ಸಾಲದ ಪ್ರೆಷರ್ ಅನ್ನ ತಡ್ಕೊಳ್ಳೋದಕ್ಕಾಗದೆ, ಉಳಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ, EMI ಕಟ್ಟೋದಕ್ಕೂ ಆಗ್ತಾ ಇಲ್ಲ, ದುಡಿಮೆನೂ ಇಲ್ಲ. ಹೀಗಾಗಿ ಮನೆ ಮಾರುವಂತ ನಿರ್ಣಯಕ್ಕೆ ಆತ ಬಂದುಬಿಟ್ಟಿದ್ದಾನೆ. ಸೊ ನಿಜ ಜೀವನದ ಸವಾಲುಗಳನ್ನು ಪರಿಗಣಿಸದೆ ಇಂಥ ದೊಡ್ಡ ನಿರ್ಧಾರಕ್ಕೆ ಕೈ ಹಾಕಿದ್ರೆ ಹೀಗೆ ಸಿಕ್ಕಾಕೊಳ್ತೀವಿ. ಒಂದು ವೇಳೆ ನನ್ನ ತಿಂಗಳ ಖರ್ಚು 30,000 ರೂಪಾಯಿ ಇದ್ರೆ ಇದರ 3 ಪಟ್ಟು ನಾನು EMIಗೆ ಪ್ಲಾನ್ ಮಾಡ್ತಿದ್ದೀನಿ ಅನ್ನೋದಾದ್ರೆ, ಕೆಲಸ ಹೋದ್ರೆ ಈ 3 ಪಟ್ಟನ್ನ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಪ್ರಶ್ನೆಗೆ ಕ್ರಿಸ್ಟಲ್ ಕ್ಲಿಯರ್ ಉತ್ತರ ನಿಮ್ಮ ಬಳಿ ಇರಬೇಕು. ಆ ಕ್ರಿಸ್ಟಲ್ ಕ್ಲಿಯರ್ ಉತ್ತರ, ಕ್ಲಾರಿಫಿಕೇಶನ್, ಪ್ಲಾನ್ ಬಿ, ಒಂದಷ್ಟು ಆಸ್ತಿ, ಇದ್ಯಾವುದು ಇಲ್ಲ ಅಂತಂದ್ರೆ ದೊಡ್ಡ ಸವಾಲಿಗೆ ನಿಮ್ಮನ್ನು ನೀವು ದೂಡ್ಕೊಳ್ತಾ ಇರ್ತೀರಿ. ಆ ಸವಾಲನ್ನ ನೀವು ನಿಭಾಯಿಸಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದೆ ಹೋದ್ರೆ ದಯಮಾಡಿ ಮುಂದುವರಿಬೇಡಿ. ರವಿ ತರ ಇಕ್ಕಟ್ಟಿಗೆ, ಪೇಚಿಗೆ ನೀವು ಸಿಕ್ಕಾಕೋಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಐಡಿಯಾ ಜೊತೆ, ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.